ಹಾಯ್, ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇವತ್ತು 10th ರಿಸಲ್ಟ್ ಬಂದಿದೆ ಅಲ್ವಾ? ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ಫೇಲ್ ಆಗಿದ್ದೀರಾ ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಎಕ್ಸಾಮ್ ಇರತ್ತಲ್ವಾ, ಅದರಲ್ಲಿ ಬರ್ದು ಚೆನ್ನಾಗಿ ಪರ್ಸೆಂಟೇಜ್ ತೆಗೆದು ನೆಕ್ಸ್ಟ್ ಕಾಲೇಜಿಗೆ ಸೇರ್ಕೊಳ್ಳಿ. ಇವತ್ತು ಬೇಜಾರಾಗಿರ್ಬೋದು, ಬಟ್ ಫ್ಯೂಚರ್ ನಿಮ್ದು ಚೆನ್ನಾಗಿ ಇದ್ದೇ ಇರತ್ತೆ. ಓಕೆನಾ? ಇಷ್ಟೆಲ್ಲ ಬೇಡ್ತಾ ಇದೀನಿ, ಶೆಕೆ ಆಗ್ತಾ ಇದೆ. ಈ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ? ಮತ್ತೆ ಇನ್ನೊಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಬೇಕಿತ್ತು. ಕೆಲವರೆಲ್ಲ ಪರ್ಸೆಂಟೇಜ್ ಕೇಳ್ತಾರೆ, ಆಯ್ತಾ? ನಿಮ್ ಮಗಗೆ ಎಷ್ಟು ಪರ್ಸೆಂಟೇಜು ಅಂತ. ಅವ್ರಿಗೆಲ್ಲ ಕಡಿಮೆ ಬಂದಿದ್ರೆ ಕೊಂಕಾಗಿ ಹೇಳೋದು ಅಥವಾ ಕಂಪೇರ್ ಮಾಡೋದು. ನನ್ ಚಿಕ್ಕಪ್ಪನ ಮಗಗೆ 97, 96 ಅಂತ. ಸೊ ಕಂಪೇರ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು, ನಾವೆಷ್ಟು ಓದಿದೀವಿ, ನಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ, ಅಥವಾ ನಮ್ಮ ಮಕ್ಳಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಯೋಚನೆ ಮಾಡ್ಬೇಕು. ನಾವೇ ಓದಿರಲ್ಲ ಕೆಲವು ಸತಿ, ಬೇರೆಯವ್ರ ಮಕ್ಳಿಗೆ ಯಾಕೆ ಕೊಂಕಾಗಿ ಮಾತಾಡ್ಬೇಕಲ್ವಾ? ಸೊ ಆ ಭಗವಂತನು ಮೆಚ್ಚಲ್ಲ. ನೆಕ್ಸ್ಟ್ ಟೈಮ್ ಯಾರು ಆತರ ಮಾಡಬೇಡಿ.